ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಜಾದ್ ಎಸ್ ಅಕಾಡೆಮಿ. ನಾನು ಪ್ರಶಾಂತ್ ಬಂಡಿಯೋಡರ್. ಇವತ್ತಿನ ಕ್ಲಾಸ್ನಲ್ಲಿ ನಾವು ನಾಮಪದ ಅದರ ಬಗ್ಗೆ ತಿಳ್ಕೊಳ್ಳೋಣ. ನಾಮಪದ ಅಂದ್ರೇನು? ಹೆಸರುಗಳನ್ನು ಸೂಚಿಸುವಂತಹ ಎಲ್ಲ ಪದಗಳಿಗೆ ನಾವೇನಂತ ಕರಿತೀವಿ? ನಾಮಪದ ಅಂತ ಕರಿತೀವಿ. ಓಕೆ, ನಾನು ಇಲ್ಲೊಂದು ಶಬ್ದ ಬರೀತೀನಿ. ಏನು ಅಂದರೆ ಸುನೀಲ. ಈ ಸುನೀಲ ಅನ್ನುವಂತಹ ಪದ ನಾಮಪದನ ಹೌದು ಅಲ್ಲವೋ? ಸುನೀಲ ಅನ್ನುವಂತಹ ಪದ ನಾಮಪದ ಹೌದೋ ಅಲ್ಲವೋ? ಈ ಸುನೀಲ ಅನ್ನುವಂತಹ ಪದ ನಾಮಪದ ಅಲ್ಲ, ಇದು ನಾಮ ಪ್ರಕೃತಿ. ಸುನೀಲ ಅನ್ನುವಂಥದ್ದೇನು? ನಾಮ ಪ್ರಕೃತಿ. ಅದೇ ರೀತಿಯಾಗಿ ರಾಮ ಅನ್ನುವಂತಹದ್ದು ನಾಮಪದನ ನಾಮ ಪ್ರಕೃತಿನ? ಇದು ಕೂಡ ನಾಮ ಪ್ರಕೃತಿ. ರಾಮ ಅನ್ನುವಂತಹದ್ದು ನಾಮ ಪ್ರಕೃತಿ. ಇದು ನಾಮಪದ ಆಗಬೇಕಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂತಂದರೆ, ನಾಮಪದ ಆಗಬೇಕು ಅಂತಂದರೆ ನಾಮ ಪ್ರಕೃತಿಗೆ ನಾಮ ಪ್ರಕೃತಿ ಅದು ರಾಮ. ಅದಕ್ಕೇನು ಹೇಳಬೇಕು? ಅದಕ್ಕೆ ನಾವು ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಬೇಕು. ನಾಮ ಪ್ರಕೃತಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿದಾಗ ನಾಮಪದ ಉಂಟಾಗುತ್ತೆ. ಈಗ ನಾಮ ಪ್ರಕೃತಿಯನ್ನು ಏನು ತೊಗೊಂಡಿದ್ವಿ? ರಾಮ ಅಂತ ತೊಗೊಂಡಿದ್ವಿ. ವಿಭಕ್ತಿ ಪ್ರತ್ಯಯ ಯಾವುದಾದ್ರೂ ವಿಭಕ್ತಿ ಪ್ರತ್ಯಯವನ್ನು ತಗೊಳ್ಳಿ. ಅಲ್ಲಿ ವಿಭಕ್ತಿ ಪ್ರತ್ಯಯವನ್ನು ತೆಗೆದುಕೊಂಡೆ ನಾನು. ಅಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯವಾದಂತಹ ಅಲ್ಲಿ ವಿಭಕ್ತಿ ಪ್ರತ್ಯಯವನ್ನು ತೆಗೆದುಕೊಂಡೆ. ಏನಾಯಿತು? ರಾಮನಲ್ಲಿ ಅನ್ನುವಂಥದ್ದು ನಾವು ರಾಮಪದ. ರಾಮ ಅಂತ ಅಷ್ಟೇ ಕೇಳಿದರೆ ನಾಮ ಪ್ರಕೃತಿ. ರಾಮನಲ್ಲಿ ಅಂತ ಕೇಳಿದರೆ ಅದು ನಾಮಪದ. ಪರೀಕ್ಷೆಯಲ್ಲಿ ಇದೇ ಥರ ಕೇಳ್ತಾನೆ. ರಾಮ ಇದು ನಾಮ ಪ್ರಕೃತಿನ, ನಾಮಪದನ, ಕ್ರಿಯಾಪದನ ಯಾವುದೂ ಅಲ್ಲ. ಈ ರೀತಿಯಾಗಿ ಆಪ್ಷನ್ ಕೇಳ್ತಾನೆ. ನಾವು ರಾಮ ಅಂದರೆ ಏನಾಗಬೇಕು? ನಾಮ ಪ್ರಕೃತಿ ಅಂತ ಹೇಳಿ ಆಗಬೇಕು. ಅದೇ ನಾಮಪದ ಆಗಬೇಕಂದ್ರೆ ಏನು? ರಾಮನಲ್ಲಿ ಅಂತ ಆಗಿತ್ತಂದರೆ ಅದು ನಾಮಪದ ಆಗಿರುತ್ತೆ. ಅದೇ ರೀತಿಯಾಗಿ ನಾಮಪದದಲ್ಲಿ ನಾವು 9 ಪ್ರಕಾರಗಳನ್ನ ನೋಡ್ತೀವಿ. ಆ 9 ಪ್ರಕಾರಗಳನ್ನ ಒಂದೊಂದಾಗಿ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಬಂದ್ಬಿಟ್ಟು ವಸ್ತುವಾಚಕ. ಈ ವಸ್ತುವಾಚಕದಲ್ಲಿ ಮತ್ತೆ ನಾವು 3 ವಿಧಗಳನ್ನು ಕಾಣ್ತೀವಿ. ಯಾವುದಪ್ಪ ಅಂದರೆ ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ. ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾನೆ? ರೂಢನಾಮ ಅಂದರೆ ರೂಢಿಯಿಂದ ಬಂದಂತಹ ಶಬ್ದಗಳಿಗೆ ರೂಢನಾಮ ಅಂತ ಕರಿತೀವಿ. ವ್ಯವಹಾರಕ್ಕಾಗಿ ಇಟ್ಟುಕೊಂಡಂತಹ ಹೆಸರುಗಳಿಗೆ ಅಂಕಿತನಾಮ ಅಂತ ಕರಿತೀವಿ. ಒಂದು ವಸ್ತುವಿನ ಗುಣ ಸ್ವಭಾವದ ಬಗ್ಗೆ ಹೇಳುವುದಕ್ಕೆ ಅನ್ವರ್ಥನಾಮ ಅಂತ ಕರಿತೀವಿ ಅಂತ ಹೇಳಿದ್ದಾನೆ. ಬಟ್ ಆ ರೀತಿ ಓದಿದರೆ ನಮಗೇನದು ಅರ್ಥ ಆಗೋದಿಲ್ಲ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ ರೂಢನಾಮ. ನಾವು ದೂರದಿಂದ ನೋಡಿ ಏನು ನಿರ್ಧರಿಸ್ತೀವೋ ಅದೇ ರೂಢನಾಮ. ದೂರದಿಂದ ನೋಡಿ ಏನು ನಿರ್ಧರಿಸ್ತೀವೋ ಅದು ಏನಾಗಿರುತ್ತೆ? ರೂಢನಾಮ ಆಗಿರುತ್ತೆ. ಅಂಕಿತನಾಮ ಅಂದರೆ ಹೆಸರುಗಳನ್ನೇ ಹೇಳುತ್ತದೆ. ವ್ಯವಹಾರಕ್ಕಾಗಿ ಇಟ್ಟುಕೊಂಡಂಥ ಹೆಸರುಗಳು ಎಲ್ಲದಕ್ಕೂ ಅಂಕಿತನಾಮ ಅಂತ ಹೇಳಿರ್ತೀವಿ. ಇನ್ನು ಅನ್ವರ್ಥನಾಮ, ಯಾವುದೇ ಉದ್ಯೋಗ ಆಗಲಿ ಅಂಗವಿಕಲತೆ ಆಗಲಿ, ಉದ್ಯೋಗ ಮತ್ತು ಅಂಗವಿಕಲತೆ ಬಗ್ಗೆ ಇತ್ತು ಅಂದರೆ ಅದೇನಾಗಿರುತ್ತೆ ಅಂದರೆ ಅನ್ವರ್ಥನಾಮ ಅಂತ ಆಗಿರುತ್ತೆ. ಈಗ ಎಕ್ಸಾಂಪಲ್ ನೋಡೋಣ. ನಾನು ಪಾರ್ಕ್ ಹತ್ರ ನಿಂತಿದ್ದೆ. ಪಾರ್ಕ್ ಹತ್ರ ನಿಂತಾಗ ದೂರದಲ್ಲಿ ಒಬ್ಬ ವ್ಯಕ್ತಿ ಕುಂತಿದ್ರು. ನಾನು ಅವರ ಬಟ್ಟೆ ಮತ್ತು ಹಾವಭಾವಗಳನ್ನ ನೋಡಿ ಹೇಳಿದೆ ಅವರು ಒಬ್ಬ ಹುಡುಗಿಯಾಗಿದ್ದರು ಅಂತ ಹೇಳಿ. ಏನು ಹೇಳಿದೆ? ಹುಡುಗಿ. ಇದನ್ನು ನಾವೇನು ಮಾಡಿದೆ? ದೂರದಿಂದ ನೋಡಿ ನಿರ್ಧರಿಸಿದ್ನ. ದೂರದಿಂದ ನೋಡಿ ಅವಳು ಒಬ್ಬ ಹುಡುಗಿ ಅಂತ ದೂರದಿಂದ ನೋಡಿ ನಿರ್ಧರಿಸಿದೆ. ದೂರದಿಂದ ನೋಡಿ ನಿರ್ಧರಿಸಿದ್ದೇನೋ ಹುಡುಗಿ. ಆ ಹುಡುಗಿ ನೋಡೋದಕ್ಕೆ ಹೇಗಿದ್ಲು? ಸುಂದರವಾಗಿದ್ದ ಕಾರಣ ನಾನೇನು ಮಾಡಿದೆ? ಆ ಹುಡುಗಿಯ ಹೆಸರನ್ನು ಕೇಳಿದೆ. ಆ ಹುಡುಗಿಯ ಹೆಸರು ಏನಾಗಿತ್ತು ಅಂತ ಕೇಳಿದರೆ ಅನಿತಾ ಅಂತ ಆ ಹುಡುಗಿಯ ಹೆಸರು ಆಗಿತ್ತು. ಅನಿತಾ ಅಂದರೆ ಏನು? ಆ ಹುಡುಗಿಯ ಹೆಸರೇನು? ಅನಿತಾ. ಅದು ಅಂಕಿತನಾಮ. ಆ ಹುಡುಗಿ ನೋಡೋದಕ್ಕೆ ಸುಂದರವಾಗಿದ್ಲು, ಬಟ್ಟೆ ಏನು ಸುಂದರವಾಗಿದ್ಲು, ಮತ್ತು ಅವಳು ಬಟ್ಟೆಗೆಲ್ಲ ಶುಭ್ರವನ್ನು ಹಾಕೊಂಡಿತ್ತು. ನಾನು ಅಂದ್ಕೊಂಡೆ ಅವಳೆಲ್ಲ ಇಷ್ಟೆಲ್ಲ ಸುಂದರವಾಗಿದ್ದಾಳೆ ಅಂದಮೇಲೆ ಅವಳು ಯಾವುದಾದ್ರೂ ಒಂದು ಜಾಬ್ನಲ್ಲಿದ್ದಾಳೆ, ಅಂದರೆ ಉದ್ಯೋಗದಲ್ಲಿದ್ದಾಳೆ, ಯಾವುದೋ ಉದ್ಯೋಗ ಮಾಡ್ತಾ ಇದ್ದಿಲ್ಲ ಅಂತ ಅಂದ್ಕೊಂಡಿದ್ದೆ. ಅವಳು ಯಾವ ಉದ್ಯೋಗದಲ್ಲಿದ್ದಳಪ್ಪ ಅಂತಂದರೆ ಶಿಕ್ಷಕಿ ಆಗಿದ್ಲು. ಅವಳೇನಾಗಿದ್ಲು? ಶಿಕ್ಷಕಿ ಆಗಿದ್ಲು. ಅದು ಏನು? ಅನ್ವರ್ಥ ನಾಮ. ಹುಡುಗಿ ದೂರದಿಂದ ನೋಡಿ ನಿರ್ಧರಿಸಿದೆ, ಹುಡುಗಿ. ಅಂಕಿತನಾಮ ಅವಳ ಹೆಸರು ಅನಿತಾ.
ಶಿಕ್ಷಕಿ ಅನ್ನೋದೇನು ಒಂದು ಉದ್ಯೋಗದ ಬಗ್ಗೆ ಹೇಳಿದರೆ ಅದು ಅನ್ವರ್ಥನಾಮ. ಅದೇ ರೀತಿಯಾಗಿ ಇನ್ನೊಂದು ಎಕ್ಸಾಂಪಲ್ಲು, ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ. ಫ್ರೆಂಡ್ ಮನೆಗೆ ಹೋದಾಗ ಗೇಟ್ ಹತ್ರ ನಿಂತಿದ್ದೆ. ಗೇಟ್ ಹತ್ರ ನಿಂತಾಗ ನಮಗೇನಾಯಿತು, ಬೌ ಅಂತ ಶಬ್ದ ಕೇಳ್ತು. ನಾನು ಗೇಟ್ ಒಳಗೆ ಎಂಟ್ರಿ ಕೊಟ್ಟಿಲ್ಲ, ಬೌ ಅಂತ ಶಬ್ದ ಕೇಳ್ತು. ನಾ ಶಬ್ದ ಕೇಳಿ ಏನು ಮಾಡಿದೆ, ಇದನ್ನು ಡಿಸೈಡ್ ಮಾಡಿದೆ, ಅದು ನಾಯಿ ಅಂತ ಹೇಳಿ. ಏನಂತ ಡಿಸೈಡ್ ಮಾಡಿದೆ, ನಾಯಿ ಅಂತ ಹೇಳಿ ಡಿಸೈಡ್ ಮಾಡಿದೆ. ಅಂದ್ರೇನು, ದೂರದಿಂದ ನೋಡಿನೇ ನಾನು ಹೇಳಿದೆ ಇದು ನಾಯಿ ಅಂತ ಹೇಳಿ. ದೂರದಿಂದ ನೋಡಿ ಏನು ನಿರ್ಧರಿಸಿದೆ, ಅದು ನಾಯಿ. ಸೊ ಅದು ರೂಢನಾಮದಲ್ಲಿ ಬಂತು. ಅದೇ ರೀತಿ ಒಳಗಡೆ ಹೋಗಿ ಆ ನಾಯಿ ಹೆಸರು ಏನು ಅಂತ ನಾನು ಫ್ರೆಂಡ್ ಕೇಳಿದೆ. ಆತ ಹೇಳ್ದ, ಆ ನಾಯಿ ಹೆಸರು ಬಂದುಬಿಟ್ಟು ಪಿಂಕಿ ಅಂತ ಹೇಳಿ. ನಾಯಿ ಹೆಸರೇನು, ಪಿಂಕಿ ಅಂತ ಹೇಳಿ. ಹೆಸರನ್ನು ಸೂಚಿಸೋ ಎಲ್ಲ ಪದಗಳು ಏನಾಗಿರ್ತವೆ, ಅಂಕಿತನಾಮ ಆಗಿರ್ತವೆ. ಅದೇ ರೀತಿಯಾಗಿ ಅನ್ವರ್ಥನಾಮ. ನಾವು ಹೇಳಿದೆ, ಆ ನಾಯಿ ನೋಡೋದಕ್ಕೆ ಕರಿ ಕಲರ್ ಇದೆ, ನೀನು ಅದಕ್ಕೆ ಕರಿಯ ಅಂತ ಅದಕ್ಕೆ ಹೆಸರಿಡಬಾರ್ದು, ಪಿಂಕಿ ಯಾಕೆ ಅಂತ ಹೆಸರಿಟ್ಟೆ. ಇಲ್ಲಿ ಕರಿಯ ಅನ್ನುವಂಥದ್ದು ಏನು ಹೇಳ್ತಾ ಇದೆ, ಆ ನಾಯಿಯ ಗುಣದ ಬಗ್ಗೆ, ಸ್ವಭಾವದ ಬಗ್ಗೆ ಹೇಳ್ತಾ ಇದೆ. ಸೊ ಒಂದೇನು ಅಂಗವಿಕಲತೆ ಮತ್ತು ಉದ್ಯೋಗದ ಬಗ್ಗೆ, ಗುಣದ ಬಗ್ಗೆ ಹೇಳಿದರೆ ಏನಂತ ಹೇಳಿದೆ, ಅನ್ವರ್ಥನಾಮ ಅಂತ ಹೇಳಿದೆ. ಕರಿಯ ಅನ್ನುವಂಥದ್ದೇನು ಅನ್ವರ್ಥನಾಮ. ಅದೇ ರೀತಿಯಾಗಿ ನದಿ, ಇದ್ಯಾವುದಾಗುತ್ತೆ, ರೂಢನಾಮ ಆಗುತ್ತಾ, ಅಂಕಿತನಾಮ ಆಗುತ್ತಾ, ಅನ್ವರ್ಥನಾಮ ಆಗುತ್ತಾ. ನದಿ, ನೀವೆಲ್ಲರೂ ಹೋಗ್ತಾ ಇರ್ತೀರ, ನೀರಿನ ಶಬ್ದ ಕೇಳ್ತಾರೆ, ಏನು ಹೇಳ್ತೀರಿ, ಅಲ್ಲಿ ನದಿ ಇರ್ಬೋದು, ಹಳ್ಳ ಇರ್ಬೋದು ಅಂತ ಹೇಳ್ತೀರ. ನದಿ ಆಗಿರ್ಬೋದು, ಹಳ್ಳ ಕೊಳ್ಳ ಇವೆಲ್ಲ ಏನು ಬಂದಿರ್ತವೆ, ರೂಢನಾಮದಲ್ಲಿ ಬರ್ತವೆ. ನದಿ, ಯಾಕಂದರೆ ದೂರದಿಂದ ನೋಡಿ ನಿರ್ಧರಿಸ್ತೀವಿ, ಅದೇನು ನದಿ ಅನ್ನೋದು ರೂಢನಾಮ. ಅದೇ ರೀತಿಯಾಗಿ ಅಂಕಿತನಾಮ, ಆ ನದಿ ಹೆಸರನ್ನು ತಿಳ್ಕೊತೀವಿ. ಈಗ ಯಾವ ನದಿ, ಕಾವೇರಿ ನದಿ. ಕಾವೇರಿ ಅನ್ನುವಂಥದ್ದೇನು ಅಂಕಿತ ನಾಮ. ಕಾವೇರಿ ನದಿ ಅನ್ನೋದೇನು ಅಂಕಿತ ನಾಮ. ಕಾವೇರಿ ನದಿ ಕರ್ನಾಟಕದ ಜೀವನದಿ. ಕರ್ನಾಟಕದ ಜೀವನದಿ ಯಾವುದು, ಕಾವೇರಿ. ಜೀವನದಿ ಅನ್ನೋದೇನಾಗುತ್ತೆ, ಅನ್ವರ್ಥನಾಮ ಆಗುತ್ತೆ. ಅದೇ ರೀತಿಯಾಗಿ ವ್ಯಾಪಾರಿ, ಇದು ಟಿನಲ್ಲಿ ಪ್ರಶ್ನೆ ಕೇಳಿದ್ದ. ವ್ಯಾಪಾರಿ ಇದು ಯಾವ ನಾಮಪದ ಅಂತ ಕೇಳಿದ್ದ. ವ್ಯಾಪಾರಿ ಅನ್ನೋದೇನೋ ಒಂದು ಉದ್ಯೋಗ ಆಗಿತ್ತಂದ್ರೆ ಅದು ಯಾವ ನಾಮಪದ ಆಗುತ್ತೆ, ಅನ್ವರ್ಥನಾಮ ಪದ ಆಗಿರುತ್ತೆ. ಕುಂಟ, ಕುರುಡ, ಕಿವುಡ ಇವು ಕೂಡ ಯಾವ ನಾಮಪದ ಆಗಿರ್ತವೆ, ಅನ್ವರ್ಥನಾಮ ಆಗಿರ್ತವೆ. ಇದು ರೂಢನಾಮ, ಅಂಕಿತನಾಮ ಮತ್ತು ಅನ್ವರ್ಥನಾಮದ ಬಗ್ಗೆ. ಅದೇ ರೀತಿಯಾಗಿ ಸರ್ವನಾಮ ಅಂದ್ರೇನು, ನಾಮಪದದ ಬದಲಿಗೆ ಬಳಸ್ತೀವಿ. ನಾಮಪದದ ಬದಲಿಗೆ ಬಳಸುವಂಥ ಅಕ್ಷರಗಳಿಗೆ ನಾವು ಎಂತ ಕರಿತೀವಿ, ಸರ್ವನಾಮ ಅಂತ ಕರಿತೀವಿ. ಈ ಸರ್ವನಾಮದಲ್ಲಿ ಮತ್ತೆ 3 ಪ್ರಕಾರಗಳನ್ನ ನೋಡ್ತೀವಿ. ಯಾವ ನೋಡ್ತೀವಿ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಪುರುಷಾರ್ಥಕ ಸರ್ವನಾಮ ಅಂತ ನೋಡ್ತೀವಿ. ಅದೇ ಈಗ ಆತ್ಮಾರ್ಥಕ ಸರ್ವನಾಮ ಅಂದರೆ ಒಬ್ಬ ವ್ಯಕ್ತಿ ತನ್ನಷ್ಟಕ್ಕೆ ತಾನು ಹೇಳ್ಕೊಂಡ್ರೆ, ಒಬ್ಬ ವ್ಯಕ್ತಿ ಇದ್ದಾನೆ ತನ್ನಷ್ಟಕ್ಕೆ ತಾನು ಹೇಳ್ಕೊಂಡ್ರೆ ಅದೇನು ಆತ್ಮಾರ್ಥಕ ಸರ್ವನಾಮ. ಉದಾಹರಣೆ ಯಾವಪ್ಪ ಅಂತಂದರೆ ತಾನು, ತಾವು ಅಂದರೆ ತನ್ನಷ್ಟಕ್ಕೆ ತಾನೇ ಹೇಳ್ಕೊಳ್ತಾ ಇದ್ದಾನೆ. ತಾನು, ತಾವು ಇವು ಏನಂದರೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ. ಅದೇ ರೀತಿಗೆ ಪ್ರಶ್ನಾರ್ಥಕ ಅಂದರೆ ಪ್ರಶ್ನೆಗಳನ್ನು ಮಾಡೋದು, ಯಾವ್ದು ಬೇಕಾದಾಗಿರ್ಬೋದು ಪ್ರಶ್ನೆ ಕೇಳೋದು. ಎಲ್ಲಿ, ಯಾರಿಗೆ, ಏಕೆ, ಯಾರು, ಈ ಥರ ಏನು ಪ್ರಶ್ನೆಗಳು ಬರ್ತವೆ ಎಲ್ಲ ಪ್ರಶ್ನೆಗಳು ಏನಾಗಿರ್ತವೆ, ಪ್ರಶ್ನಾರ್ಥಕ ಸರ್ವನಾಮಗಳು ಆಗಿರ್ತವೆ. ಅದೇ ರೀತಿಗೆ ಪುರುಷಾರ್ಥಕ ಸರ್ವನಾಮ. ಈ ಪುರುಷಾರ್ಥಕ ಸರ್ವನಾಮದಲ್ಲಿ ಮತ್ತೆ 3 ಪ್ರಕಾರಗಳನ್ನ ನೋಡ್ತೀವಿ. ಅವು ಯಾವಪ್ಪ ಅಂತಂದರೆ ಉತ್ತಮ ಪುರುಷಾರ್ಥಕ ಸರ್ವನಾಮ, ಮಧ್ಯಮ ಪುರುಷಾರ್ಥಕ ಸರ್ವನಾಮ, ಪ್ರಥಮ ಪುರುಷಾರ್ಥಕ ಸರ್ವನಾಮ. ಪರೀಕ್ಷೆಯಲ್ಲಿ ಕೇಳಿದ್ದಾನೆ, ಏನಂತ ಕೇಳಿದನಪ್ಪ ಅಂದರೆ ಉತ್ತಮ ಪುರುಷಾರ್ಥಕ ಸರ್ವನಾಮದ ಏಕವಚನ ಯಾವುದು, ಮಧ್ಯಮ ಪುರುಷಾರ್ಥಕ ಸರ್ವನಾಮದ ಬಹುವಚನ ಯಾವುದು, ಈ ಥರ ಪ್ರಶ್ನೆಯನ್ನು ಕೇಳ್ತಾನೆ. ಈಗ ಉತ್ತಮ ಪುರುಷಾರ್ಥಕ ಸರ್ವನಾಮದ ಏಕವಚನ ಯಾವುದು ಅಂತ ಕೇಳಿದರೆ ಏಕವಚನ ಬಂದ್ಬಿಟ್ಟು ನಾನು. ಉತ್ತಮ ಪುರುಷಾರ್ಥಕ ಸರ್ವನಾಮದ ಏಕವಚನ ಯಾವುದು, ನಾನು. ಉತ್ತಮ ಪುರುಷಾರ್ಥಕ ಸರ್ವನಾಮದ ಬಹುವಚನ ಯಾವುದು ಅಂತ ಕೇಳಿದರೆ ನಾವು. ಉತ್ತಮ ಪುರುಷಾರ್ಥಕ ಸರ್ವನಾಮದ ಬಹುವಚನ ಯಾವುದು, ನಾವು. ಮಧ್ಯಮ ಪುರುಷಾರ್ಥಕ ಸರ್ವನಾಮದ ಏಕವಚನ ಯಾವುದು ಅಂತ ಕೇಳಿದರೆ ನೀನು. ಮಧ್ಯಮ ಪುರುಷಾರ್ಥಕ ಸರ್ವನಾಮದ ಏಕವಚನ ನೀನು.
ಮಧ್ಯಮ ಪುರುಷಾರ್ಥಕ ಸರ್ವನಾಮದ ಬಹುವಚನ ಯಾವುದು ಅಂತ ಕೇಳಿದರೆ ನೀವು. ಮಧ್ಯಮ ಪುರುಷಾರ್ಥಕ ಸರ್ವನಾಮದ ಬಹುವಚನ ನೀವು. ಅದೇ ಪ್ರಥಮ ಪುರುಷಾರ್ಥಕ ಸರ್ವನಾಮ. ಪ್ರಥಮ ಪುರುಷಾರ್ಥಕ ಸರ್ವನಾಮದ ಏಕವಚನ ಯಾವುದು ಅಂತ ಕೇಳಿದರೆ ಅವನು, ಅವಳು, ಅದು. ಇವು ಏನು ಪ್ರಥಮ ಪುರುಷಾರ್ಥಕ ಸರ್ವನಾಮದ ಏಕವಚನಗಳು. ಅವನು, ಅವಳು, ಅದು. ಅದೇ ರೀತಿ ಪ್ರಥಮ ಪುರುಷಾರ್ಥಕ ಸರ್ವನಾಮದ ಬಹುವಚನ ಯಾವುದು ಅಂತ ಕೇಳಿದರೆ ಅವರು, ಅವರು. ಪ್ರಥಮ ಪುರುಷಾರ್ಥಕ ಸರ್ವನಾಮದ ಬಹುವಚನ ಯಾವುದು? ಅವರು. ಅದೇ ರೀತಿಯಾಗಿ ಗುಣವಾಚಕ. ಒಂದು ವಸ್ತುವಿನ ಗುಣದ ಬಗ್ಗೆ ಹೇಳೋದು. ಒಂದು ವಸ್ತುವಿನ ಗುಣದ ಬಗ್ಗೆ ಹೇಳೋದಕ್ಕೆ ನಾವೇನಂತ ಕರಿತೀವಿ? ಗುಣವಾಚಕ ಅಂತ ಕರಿತೀವಿ. ಉದಾಹರಣೆ ನೋಡಿ, ಸಿಹಿ ದೊಡ್ಡದು ಒಳ್ಳೆಯ. ಸಿಹಿ, ನೀನು ನಿನ್ನೆ ತಂದಿದ್ದೆಲ್ಲ ಆ ಹಣ್ಣು ತುಂಬ ಸಿಹಿಯಾಗಿತ್ತು. ಸಿಹಿ ಅದೇನು ವಸ್ತುವಿನ ಗುಣದ ಬಗ್ಗೆ ಹೇಳ್ತಾ ಇದೆ, ಹಣ್ಣಿನ ಗುಣದ ಬಗ್ಗೆ ಹೇಳ್ತಾ ಇದೆ. ಹಣ್ಣು ಹೇಗಿದೆ? ಸಿಹಿಯಾಗಿದೆ ಅಂತ. ದೊಡ್ಡದು, ಪೆಸಿಫಿಕ್ ಮಹಾಸಾಗರ ಅತಿ ದೊಡ್ಡ ಮಹಾಸಾಗರ. ಆ ಪೆಸಿಫಿಕ್ ಮಹಾಸಾಗರದ ಗುಣದ ಬಗ್ಗೆ ಹೇಳ್ತಾ ಇದೆ. ಅದರ ಗುಣ ಏನೋ ದೊಡ್ಡದಾಗಿದೆ, ಅದು ದೊಡ್ಡದು ಅಂತ. ಒಳ್ಳೆಯ, ರಾಮನಲ್ಲಿ ಒಳ್ಳೆಯ ಗುಣಗಳಿವೆ. ಆತನ ಗುಣದ ಬಗ್ಗೆ ಹೇಳ್ತಾ ಇದ್ದೀವಿ. ಆತನ ಗುಣ ಏನಿದೆ? ಒಳ್ಳೆಯ ಗುಣಗಳಿವೆ. ಸೊ ಒಳ್ಳೆಯ ಅನ್ನೋದೇನು? ಗುಣವಾಚಕ ಬರುತ್ತೆ. ಅದೇ ರೀತಿಯಾಗಿ ಬಣ್ಣಗಳಾಗಿರ್ಬೋದು, ಎಲ್ಲ ರೀತಿಯ ಬಣ್ಣಗಳು, ಬಿಳಿ ಆಗಿರ್ಬೋದು, ಕರಿ, ಹಳದಿ, ಕೆಂಪು, ಎಲ್ಲ ಬಣ್ಣಗಳು ಏನು ಬಂದಿರ್ತವೆ ಆ ಬಣ್ಣಗಳು ಈ ಗುಣವಾಚಕದಲ್ಲಿಯೇ ಬರ್ತವೆ. ಇನ್ನು ಸಂಖ್ಯಾವಾಚಕ. ಸಂಖ್ಯಾವಾಚಕ ಅಂದರೆ ಸಂಖ್ಯೆಗಳನ್ನು ಗುರುತಿಸುವುದು. ಸಂಖ್ಯೆಗಳನ್ನು ಗುರುತಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ? ಸಂಖ್ಯಾವಾಚಕ ಅಂತ ಕರಿತೀವಿ. ಉದಾಹರಣೆ ಗಮನಿಸಿ, 1, 4, 8, 10, 20, 25 ಈ ರೀತಿಯಾಗಿ ಏನು ಬರ್ತವೆ ಅವೆಲ್ಲವೂ ಏನಾಗಿರ್ತವೆ? ಸಂಖ್ಯಾವಾಚಕ ಆಗಿರ್ತವೆ. ಅದೇ ರೀತಿಯಾಗಿ ಸಂಖ್ಯೆಯ ವಾಚಕ. ಸಂಖ್ಯೆಯ ವಾಚಕ ಅಂದರೆ ಸಂಖ್ಯೆಯಿಂದ ಕೂಡಿದ ಶಬ್ದಗಳು, ಸಂಖ್ಯೆಯಿಂದ ಕೂಡಿದ ಪದಗಳು ಅಥವಾ ಶಬ್ದಗಳಿಗೆ ನಾವೇನಂತ ಕರಿತೀವಿ? ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಉದಾಹರಣೆ ಗಮನಿಸಿ, 1ನೇಯ, 4ನೇಯ, 10ನೇಯ, 20ನೇಯ, 1000ನೇಯ ಈ ರೀತಿಯಾಗಿ ಏನು ಬರ್ತವೆ ಅವೆಲ್ಲವೂ ಏನು? ಸಂಖ್ಯೆಯ ವಾಚಕ. ಇಲ್ಲಿ ನಾವು ಗಮನಿಸ್ಬೋದು, ಯಾವ ಕಾರಕವನ್ನು ನೋಡ್ತೀವಿ? ಅವಧಾರಣಾವ್ಯಯವನ್ನು ನೋಡ್ತಾ ಇದ್ದೀವಿ. ಅವಧಾರಣಾವ್ಯಯ. ಅನ್ನೋದೇನು? ಅವಧಾರಣಾವ್ಯಯ. 4ನೇಯ, 1ನೇಯ, 1000ನೇಯ ಪ್ರತ್ಯಯವನ್ನು ನೋಡ್ತಾ ಇದ್ದೀವಿ. ಅನ್ನೋದೇನು? ಅವಧಾರಣಾವ್ಯಯ. ಇದನ್ನು ನಾನು ಕನ್ನಡ ವರ್ಣಮಾಲೆ ಹೇಳುವಾಗಲೇ ಹೇಳಿದ್ದೆ. ಅನ್ನೋದೇನಂತಂದರೆ ಅವಧಾರಣಾವ್ಯಯ ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಭಾವನಾಮ. ಭಾವನಾಮ ಅಂದ್ರೇನು? ನಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ವ್ಯಕ್ತಪಡಿಸುವುದು. ನಮ್ಮ ಮನಸ್ಸಿನಲ್ಲಿರುವ ಭಾವನೆಗಳನ್ನು ವ್ಯಕ್ತಪಡಿಸುವುದಕ್ಕೆ ನಾವೇನಂತ ಕರಿತೀವಿ? ಭಾವನಾಮ ಅಂತ ಕರಿತೀವಿ. ಉದಾಹರಣೆ ನೋಡಿ, ಅಬ್ಬಾ, ಓಹೋ, ಆಹಾ, ಛೆ ಅಂತ ಏನಾದ್ರು ಕೆಲಸ ಇಲ್ಲ ಛೆ ಅಂತ ಅಂತೀವಿ. ಅಂದರೆ ಭಾವನೆಗಳನ್ನ ವ್ಯಕ್ತಪಡಿಸ್ತಾ ಇರ್ತೀವಿ. ಆ ರೀತಿಯಾಗಿ ಏನಾದರೂ ಬಂದರೆ ಅವೇನು? ಭಾವನಾಮಗಳು. ಇದೇ ರೀತಿಯಾಗಿ ಏನು ಕ್ವಶನ್ ಕೇಳ್ತದನಪ್ಪ ಅಂದರೆ, ನೋಡುವುದರ ಭಾವ ಯಾವುದು ಅಂತ ಕ್ವಶನ್ ಕೇಳ್ತಾನೆ. ನೋಡುವುದರ ಭಾವ ಇದು ಏನಪ್ಪ ಅಂದರೆ ನೋಟ. ಇವುಗಳನ್ನ ಪರೀಕ್ಷೆಯಲ್ಲಿ ಕೇಳಿದ್ದಾನೆ. ನೋಡುವುದರ ಭಾವ ಯಾವುದು? ನೋಟ. ಓಡುವುದರ ಭಾವ ಯಾವುದು? ಓಡುವುದರ ಭಾವ ಓಟ. ಇವುಗಳನ್ನ ಪ್ರಶ್ನೆಯಲ್ಲಿ ಕೇಳಿದ್ದಾನೆ. ನೋಡುವುದರ ಭಾವ ಯಾವುದು? ನೋಟ. ಓಡುವುದರ ಭಾವ ಓಟ. ಬಿಳಿಯದರ ಭಾವ ಬಿಳುಪು. ಕರಿಯದರ ಭಾವ ಕಪ್ಪು. ಆ ರೀತಿಯಾಗಿ ಭಾವನಾಮದಲ್ಲಿ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಅದೇ ರೀತಿಯಾಗಿ ಪರಿಮಾಣವಾಚಕ. ಪರಿಮಾಣವಾಚಕ ಅಂದರೆ ಒಂದು ವಸ್ತುವಿನ ಪ್ರಮಾಣವನ್ನು ಹೇಳೋದು. ಒಂದು ವಸ್ತುವಿನ ಪ್ರಮಾಣದ ಬಗ್ಗೆ ಹೇಳೋದಕ್ಕೆ ನಾವು ಪರಿಮಾಣವಾಚಕ ಅಂತ ಕರಿತೀವಿ. ಉದಾಹರಣೆ ಗಮನಿಸಿ, ಅಷ್ಟು, ಇಷ್ಟು, ಕೆಲವು, ಸುಮಾರು ಇವೆಲ್ಲವೂ ಏನು? ಸುಮಾರು ವರ್ಷಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಈ ಥರ ಏನು ಬಳಸ್ತೀವಿ? ಕೆಲವು, ಹಲವು, ಸುಮಾರು, ಇಷ್ಟು, ಅಷ್ಟು ಏನು ಬರ್ತವೆ ಅವೆಲ್ಲವೂ ಏನು? ಪರಿಮಾಣ ವಾಚಕ. ಅದೇ ರೀತಿಯಾಗಿ ದಿಗ್ವಾಚಕ. ದಿಗ್ವಾಚಕ ಅಂದ್ರೇನು? ದಿಕ್ಕುಗಳನ್ನು ಸೂಚಿಸುವುದು. ದಿಕ್ಕುಗಳನ್ನು ಸೂಚಿಸುವಂತಹ ಪದಗಳಿಗೆ ನಾವೇನಂತ ಕರಿತೀವಿ? ದಿಗ್ವಾಚಕ ಅಂತ ಕರಿತೀವಿ. ಯಾವುದು? ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ಇವಷ್ಟೇ ಅಲ್ಲ, ಎಲ್ಲ ದಿಕ್ಕುಗಳು ಬರ್ತವೆ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ವಾಯವ್ಯ, ಆಗ್ನೇಯ, ನೈಋತ್ಯ ಎಲ್ಲವೂ ಬರ್ತವೆ. ಅದರ ಜೊತೆಗೆ ಆಚೆ ಆಗಿರ್ಬೋದು, ಅಂದರೆ ನಾನು ದಿಕ್ಕನ್ನು ಸೂಚಿಸ್ತಾ ಇದ್ದೀನಿ. ಆಚೆ, ಅಲ್ಲಿ, ಇಲ್ಲಿ, ಮೇಲ್ಗಡೆ, ಕೆಳಗಡೆ, ಮೇಲೆ, ಕೆಳಗೆ ಈ ರೀತಿಯಾಗಿ ಏನೇನು ನೋಡ್ತೀವಿ ಅವೆಲ್ಲವೂ ಏನಾಗಿರ್ತವೆ? ದಿಗ್ವಾಚಕವಾಗಿರ್ತವೆ.
ಮೇಜಿನ ಮೇಲೆ ಪುಸ್ತಕವಿದೆ. ಮೇಲೆ ಏನಂತಂದರೆ ದಿಕ್ಕನ್ನು ಸೂಚಿಸ್ತಾ ಇದ್ದೀನಿ, ಕೆಳಗೆ ದಿಕ್ಕನ್ನು ಸೂಚಿಸ್ತಾ ಇದ್ದೀನಿ, ಆಚೆ ಈಚೆ ಇವೆಲ್ಲವೂ ಏನಾಗಿರ್ತವೆ ಅಂದರೆ ದಿಗ್ವಾಚಕಗಳು ಆಗಿರ್ತವೆ. ಅದೇ ರೀತಿಯಾಗಿ ಪ್ರಕಾರವಾಚಕ, ಆ ಒಂದು ವಸ್ತುವಿನ ಪ್ರಕಾರದ ಬಗ್ಗೆ ಹೇಳೋದು, ಆ ವಸ್ತು ಹೇಗೆ ಇದೆ ಅಂತಹ ಹೇಳುವಂತಹ ವಾಚಕಗಳಿಗೆ ನಾವೆಂತ ಕರಿತೀವಿ, ಪ್ರಕಾರವಾಚಕಗಳು ಅಂತ ಕರಿತೀವಿ. ಉದಾಹರಣೆ ಬಂದ್ಬಿಟ್ಟು ಎಂತಹ, ಇಂತಹ, ಅಂತಹ. ಎಂತಹ ಅಂದರೆ ನೀನು ನಿನ್ನೆ ತಂದಿದ್ದೆಲ್ಲ ಅಂತಹ ಹಣ್ಣು. ಎಂತಹ ಹಣ್ಣಂದರೆ ನೀನು ನಿನ್ನೆ ತಂದಿದ್ದೆಲ್ಲ ಅಂತಹ ಹಣ್ಣು ಅಂತ ಹೇಳ್ತೀವಿ. ಎಂತಹ ಪುಸ್ತಕ ಅಂತ ಕೇಳ್ತೀವಿ. ಎಂತಹ ಪುಸ್ತಕ ಅಂದರೆ ಅದು ಒಳ್ಳೆಯ ಪುಸ್ತಕ, ಅದು ಯಾವ ಪ್ರಕಾರದ ಪುಸ್ತಕ, ಒಳ್ಳೆಯ ಪುಸ್ತಕವಿದೆ. ಈ ರೀತಿಯಾಗಿ ಏನು ಪ್ರಕಾರದ ಬಗ್ಗೆ ಹೇಳ್ತಾ ಇರ್ತೀವಿ. ಈ ರೀತಿಯಾಗಿ ಹೇಳುವಂತಹ ನಾಮಪದಗಳಿಗೆ ಏನಂತ ಕರಿತೀವಿ, ಪ್ರಕಾರವಾಚಕ ಅಂತ ಕರಿತೀವಿ. ಇದು ನಾಮಪದ ಮತ್ತು ನಾಮಪದದಲ್ಲಿನ ಪ್ರಕಾರಗಳು. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವೇನು ನೋಡೋಣಪ್ಪ ಅಂದರೆ ಧಾತು ಅಂದರೆ ಏನು ಮತ್ತು ಕ್ರಿಯಾಪದ ಅಂದರೆ ಏನು ಎಂಬುದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಧನ್ಯವಾದಗಳು.